ಎಲ್ಲಿಗೆ ಹೋದಮ್ಗೆ ಇಸ್ಕಾನ್ ಟೆಂಪಲ್ ಸಾಸಿವೆ ಹಾಕಿದ್ರು ಕೂಡ ಒಂದು ಕೆಳಗೆ ಬೀಳುವುದಿಲ್ಲ, ಅಷ್ಟು ಟ್ರಾಫಿಕ್ ಇದೆ ರಸ್ತೆಯಲ್ಲಿ. ಈಗ ತುಂಬಾ ರೂಢ ಇದ್ದ ನೀವ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ಅಮೂಲ್ಯ ನಿಖಿತಾ. ನಾನು ಸನತ್ ಕುಮಾರ್. ಸೊ ಇವತ್ತು ನಾವು ಡೇ ವ್ಲಾಗ್ ಮಾಡ್ತಿದ್ದೀವಿ. ಇದು ನನ್ನ ಮಮ್ಮಿ. ಹಲೋ. ಈಗ ಇಲ್ಲಿ ಹೋಗ್ತಿದ್ದೀವಿ ಮಮ್ಮಿ? ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್. ನನ್ನ ಮಗಳು ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಸ್. ಈಗ ಹೆಕ್ಟಿಕ್ ಟ್ರಾಫಿಕ್ ಗೈಸ್. ನೋಡಿ ಪಾಪ. ಹಾಯ್ ಮಗಳೇ. ಹೆಂಗಿದೆಯಪ್ಪ ಬ್ಯಾಂಗ್ಳೂರು? ಓ, ಬ್ಯಾಂಗ್ಳೂರ್ ಬಗ್ಗೆ ಅಂತ ಹೇಳೋದು, ಇಟ್ ಇಸ್ ಓನ್ಲಿ ಟ್ರಾಫಿಕ್ ಟ್ರಾಫಿಕ್ ಆ್ಯಂಡ್ ಟ್ರಾಫಿಕ್. ಇಲ್ಲಿ ಸಾಸಿವೆ ಹಾಕಿದ್ರು ಕೂಡ ಒಂದು ಕೆಳಗೆ ಬೀಳುವುದಿಲ್ಲ, ಅಷ್ಟು ಟ್ರಾಫಿಕ್ ಇದೆ ರಸ್ತೆಯಲ್ಲಿ. ವಿ ಡು ನಾಟ್ ನೋ ವೆನ್ ವಿಲ್ ವಿ ರೀಚ್ ಅವರ್ ಡೆಸ್ಟಿನೇಷನ್. ಈ ಒಂದು ಸ್ಯಾಟರ್ಡೇ ವಿ ಕ್ಯಾನ್ ಫೈಂಡ್ ಲಾಟ್ ಆಫ್ ಟ್ರಾಫಿಕ್ ಆನ್ ದ ರೋಡ್. All motorists are struggling to maneuver and negotiate, and you know, ಯಾರು ಗೋಡ ಇರುತ್ತೆ. ಬಿಸಿ ಬಿಸಿ ಇಡ್ಲಿ ಆಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಹೊರಟದ್ದು. ಊಟ ಎಲ್ಲ ರೆಸ್ಟೋರೆಂಟಿಗೆ ಹೋಗುವ ಅಂತ ಬಂದದ್ದು. ಇದು ಟ್ರಾಫಿಕ್ ಅಲ್ಲೇ ಆಯ್ತು, ಊಟಕ್ಕೆ ಲೇಟ್ ಆಗ್ತಾ ಉಂಟು. ನಾವು ಪ್ಲಾನ್ ಮಾಡಿದ್ವಿ ಹೆಂಗಂದ್ರೆ ಫಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ, ಇಸ್ಕಾನ್ ಟೆಂಪಲ್ ಇಂದ ಜಯನಗರಕ್ಕೆ ಹೋಗುವ ಅಂತ. ಮಮ್ಮಿಗೆ ಶಾಪಿಂಗ್ ತಗೊಂಡು ಹೋಗುದು ಮತ್ತೆ ಅವಾಗ ಹೇಳಿದ ಯಾವ್ದು ಅಲ್ಲ, ಮತ್ತೊಂದು ಪಪ್ಪ ಹೇಳಿದ್ರಲ್ಲ. ಓ, ಒಡೆ ಪಪ್ಪನೇ ಇವನ ಹೆಸರಮ್ಮ. ಅಲ್ಲ, ಎಲ್ಲಾದ್ರೂ ಆಗ್ತದೆ ಹೇಳಿದಷ್ಟು. ರಾಮೇಶ್ವರ ಕೆಫೆ. ರಾಮೇಶ್ವರ ಕೆಫೆಗೆ ಹೋಗುವ ಅಂತ ಇದೀವಿ. ಸೊ ಫಸ್ಟ್ ಈಗ ನಾವು ಫಸ್ಟ್ ಹೋಗುದು ಇಸ್ಕಾನ್ ಟೆಂಪಲ್, ದೇವರ ದರ್ಶನ ಆಗಿ ಮತ್ತೆ ನೋಡಿ ಗೈಸ್, ಇಲ್ಲಿ ಯಾರಿಗಾರು ಮದುವೆ ಶಾಪಿಂಗ್ ಮಾಡ್ಲಿಕ್ಕಿದ್ರೆ ಅಲ್ಲಿಗೆ ಹೋಗ್ಬೋದು. ಪೋತೀಸ್ ಬೆಂಗಳೂರು ಸಿಟಿ ಸೆಂಟರ್ ನೋಡಿ. ಅವು ಸಿಟಿದು CITI ಪಾಡ್ತಾರೆ. TY ಅದು CITI. Finally we have reached. ಕಾರ್ ಇಡಬೇಕಂತೆ. ಓ, ನನ್ನೊಳಗೆ ಬಿಡುದಿಲ್ಲ ಈಗ. ಅತ್ತೆ ಮಾವ ಅನುಪಲ್ಲಿ ಎದುರು ಹೋಗ್ತಾ ಇದ್ದಾರೆ. ಈಗ 1:30 ಗಂಟೆ ಆಗಿದೆ. ಸೊ ಈಗ ಇಲ್ಲಿ ಇನ್ನೂ ಸಹ ರಶ್ ಜನ ಬರ್ತಾ ಇದ್ದಾರೆ. ಸೊ ಇದು ಇಸ್ಕಾನ್ ಟೆಂಪಲ್ನ ಎದುರು ಎಂಟ್ರೆನ್ಸ್. ಸೊ ನಾವೀಗ ಸುತ್ತಾಕೊಂಡು ಹೋಗಿ ಅಲ್ಲಿ ಬ್ಯಾಗ್ ಚೆಕ್ ಮಾಡಬೇಕು. ಬ್ಯಾಗ್ ಚೆಕ್ ಮಾಡಿ ನಮ್ಮ ನೆಕ್ಸ್ಟ್ ಸ್ಯಾಂಡಲ್ಸ್ ಡ್ರಾಪ್ ಮಾಡಲಿಕ್ಕೆ ಇರ್ತದೆ. ಫಸ್ಟಿಗೆ ಸೆಕ್ಯೂರಿಟಿ ಚೆಕ್ ಆಗ್ತದೆ, ಮತ್ತು ಇಲ್ಲಿ ಫುಟ್ವೇರ್ ಇಡಬೇಕು. ನಾವು ಚೆಕ್ ಮಾಡಬೇಕು. ಒಂದು ಸ್ಯಾಂಡಲಿಗೆ 5 ರೂಪೀಸ್. ಇಸ್ಕಾನ್ ಟೆಂಪಲ್. ಯಸ್. ಅಲ್ಲಿಂದ ಬಂದು ಹ್ಯಾಂಡ್ ವಾಶ್ ಮಾಡಿ. ಹಾಂ, ನೋ ಎಂಟ್ರಿ. ಅನುಪುರ ರೆಡ್ಡೆ ಮಾಲ್ದಿರತ್ತಾ? ಹಾಂ, ಮೆಟ್ರಲ್ಲಿ ಸಹ ಬರ್ಬೋದು ನೀವು. ನಿಯರೆಸ್ಟ್ ಸ್ಟಾಪ್ ಯಾವುದಂತ ಪಿನ್ ಮಾಡಿರ್ತೇವೆ. ಹಾಂ, ಇಲ್ಲಿ ಇವ್ರದ್ದು ಸರ್ವಿಸ್ ಮಾತ್ರ ಒಳ್ಳೆ ಇಲ್ಲ. ಈಗ ತುಂಬ ರೂಢ ಇದ್ದ ನೀವು, ಅವನ ಹತ್ರ ಕೊಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ಜನ ಆಗ್ತದೆ ನಾವು. ಸೊ ಹೀಗೆ ನಡ್ಕೊಂಡು ಒಳಗೆ ಹೋಗಬೇಕು. ಇನ್ನೊಬ್ಬರು ರೆಡ್ಡೆ ಮಾಲ್ದಿರುತ್ತೆ, ದೊಂಬುಪುರದಲ್ಲಿ ಅಂತ ಗಾರ್ಡನಿಂಗ್ ಎಲ್ಲ ಮಾಡಿ. ಎಸ್, ಪಾಂಡ್ ಉಂಟು, ತಾವರೆ ಆಗಿದೆ, ಲೋಟಸ್. ಜನ ಇನ್ನೂ ಸಹ ಬರ್ತಾ ಇದ್ದಾರೆ. ಈಗ ಸುಮಾರು 2 ಗಂಟೆ ಆಗ್ತಾ ಬಂತು. ಎಲ್ಲಿಗೆ ಹೋದಮ್ಗೆ? ಟೆಂಪಲ್. ಹಾಂ, ಹೇಳು ಅದು ಹಿಸ್ಟ್ರಿ, ಮಹಿಮೆ. ಹಿಸ್ಟ್ರಿ ಏನು ಗೊತ್ತಿಲ್ಲ, ಇನ್ನು ಹೋಗಿ ಓದ್ತೇವೆ ಗಾಯ್ಸ್ ಇದ್ರ ಬಗ್ಗೆ. ಬಟ್ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಾಗಿ, ಕ್ಲೀನ್ನೆಸ್ಸಿಗೆ ಮೋರ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದು ಮ್ಯಾಕ್ಸಿಮಮ್ 6 ಪೀಪಲ್ಗೆ ಅಂತ ಗೈಸ್. ಡೈರೆಕ್ಟ್ಲಿ ಅಲ್ಲಿ ಹೋಗ್ಬೋದು. ಲೈನಲ್ಲಿ ಅಂತ ನಿಲ್ಲಕ್ಕಿಲ್ಲ ಟಿಕೆಟಿಗೆ. ಇನ್ನೊಂದು 1000 ರೂಪೀಸ್ ಸೇವ್ ಮಾಡಿ ಗೊತ್ತಿಲ್ಲ.
ಈಗ ನಾವು ಇಟ್ ಇಸ್ ಆಪ್ಷನ್. ಟಿಕೆಟ್ ಗೈಸ್ ಪುಷ್ಪಾಂಜಲಿ ಸೇವೆ. ಸೊ ನಮಗೆ ಡೈರೆಕ್ಟ್ಲಿ ಬಾಕಿದವರೆಲ್ಲ ಅಲ್ಲಿಂದ ಹೋಗ್ತಿದ್ದೀವಿ, ನಾವು ಈಚೆಲ್ಲ. ಅಪಾರ್ಟ್ಮೆಂಟ್ನವರಿಗೆಲ್ಲ ಅಷ್ಟು ಒಳ್ಳೆಯದಲ್ಲ, ಡೈಲಿ ಈ ಅಪಾರ್ಟ್ಮೆಂಟ್ನವರಿಗೆಲ್ಲ ಡೈಲಿ ದರ್ಶನ ಆಗ್ತದೆ ಕೃಷ್ಣಂದು. ನಾವು ಟಿಕೆಟ್ ಹೋಲ್ಡರ್ಸ್ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ತಾ ಇದ್ದೇವೆ. ಡೈರೆಕ್ಟ್ ದರ್ಶನ. ಒಳಗೆ ರೆಕಾರ್ಡ್ ಮಾಡಲಿಕ್ಕೆ ಉಂಟ ಗೊತ್ತಿಲ್ವಾ? ಇದು ನರಸಿಂಹ. ನರಸಿಂಹ ಅದಾದ ನೆಕ್ಸ್ಟ್ ಕೃಷ್ಣನ ಮತ್ತು ಹಾಂ ಸ್ಪೆಷಲ್ ಎಂಟ್ರಿ ಆಯ್ತಾ, ದೂರ ಉಳಿದಿತ್ತು. ನೆಕ್ಸ್ಟ್ ಯಾವುದು ಮೇಲೆ ಅದು ಉಂಟಲ್ಲ? ಇದು ನರಸಿಂಹ ಟೆಂಪಲ್. ಮೂರು ಈಗ ಕೃಷ್ಣನ ಟೆಂಪಲ್. ಈಗ ಅದು ಪೂಜೆಯಲ್ಲಿ ಮಾಡಿದ್ರಿ ನೋಡಿ, ಯಾವ ಟೆಂಪಲಲ್ಲಿ? ಇದರೊಳಗೆ ನಮಗೆ ಇಲ್ಲಿ ಸೇಲ್ ಮಾಡೋದು ಇಸ್ಕಾನ್ ಟೆಂಪಲ್ ಫೇಸಿಂಗ್. ಹಾಯ್ ಗಾಯ್ಸ್, ಸೊ ನಾವೀಗ ಮನೆ ಮುಟ್ಟಿದ್ವಿ, ದೇವರ ದರ್ಶನ ಎಲ್ಲ ಆಯಿತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೊರಗೆ ಹೋಗೋ ದಾರಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೇಲಿನ ಫ್ಲೋರಲ್ಲಿ ಕೃಷ್ಣನ ಟೆಂಪಲ್ ಮಾಡಿದ್ದಾರೆ. ಸೊ ಕೆಳಗೆ 2 ಫ್ಲೋರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ತರ ಮಾಡಿದ್ದಾರೆ. ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗುವ ದಾರಿ ಹೇಗೆ ಅಂತ ಹೇಳಿದ್ರೆ, ಎಕ್ಸಿಟ್ ಫಸ್ಟಿಗೆಲ್ಲ ಶಾಪ್ ಸಿಗ್ತದೆ. ಒಂದು ಇದು ಸ್ವೀಟ್ಸ್ ಶಾಪ್ ತರ ಇರ್ತದೆ, ಎಲ್ಲ ಸ್ವೀಟ್ಸ್ ಮತ್ತೆ ಆಗ್ಲಿ ಪಕೋಡ, ಆನಿಯನ್ ವಡಾ, ಪನ್ನೀರ್ ಟಿಕ್ಕಾ ಎಲ್ಲ ಸಿಗ್ತದೆ ನಿಮಗೆ. ಅಲ್ಲಿ ಫುಡ್ ಸ್ಟ್ರೀಟ್ ತರ ಮಾಡಿದ್ದಾರೆ. ಮತ್ತೆ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಬರುವಾಗ ಎಲ್ಲ ನಿಮಗೆ ಐಟಮ್ಸ್ ಅಲ್ಲಿ ಸಿಗ್ತದೆ. ಈಗ ದೇವರದ್ದು ಐಡಲ್ ಸ್ಟ್ಯಾಚ್ಯೂಸ್ ಆಗಿರ್ಬೋದು ಅಥವಾ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಿಗ್ತದೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಹೋಗುವುದು ಪ್ರಸಾದ ತೆಗಿಲಿಕ್ಕೆ. ಸೊ ಅಲ್ಲಿ ಒಂದು ಅನ್ನ ಸಂತರ್ಪಣೆ ಅಥವಾ ಎಂತಾದ್ರು ಪ್ರಸಾದ ಇರ್ತದೆ. ಸೊ ಅದನ್ನು ತೆಕೊಂಡು ಮತ್ತೆ ಎಕ್ಸಿಟ್ ಇರ್ತದೆ. ಇದನ್ನೆಲ್ಲ ಮುಗಿಸ್ಕೊಂಡು ಬರುವಾಗ ಒಂಚೂರು ಟೈಮ್ ಆಯ್ತು. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ನಿಮ್ಮ ಹೋದ್ರೆ ಅಷ್ಟು ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಸಹ ಒಂದು ಕಸ ಆಗ್ಲಿ ಎಂತ ಸಹ ಇಲ್ಲ, ಡೈಲಿ ಕ್ಲೀನ್ ಮಾಡಿ ಚಂದಲ್ಲಿ ಇಟ್ಟಿದ್ದಾರೆ. ಅದೇ ತರ ಒಳಗೆ ಹೋಗಿ ದೇವರ ಎದುರು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮಗೆ ಮನಸ್ಸಿಗೆ ಒಳ್ಳೆ ಶಾಂತಿ ಸಿಗ್ತದೆ. ಸೊ do visit once. So see you people in our next video. Bye.